ಸಾವಿರಾರು ಕೋಟಿ ಇದಕ್ಕೆ ವ್ಯಯ ಮಾಡ್ತಾ ಇದೆ. ಆ ಫಲಾನುಭವಿಗಳು ನಾವು ಸರ್ಕಾರ ಕೊಡೋಂಥದ್ದನ್ನು ಕೂಡ ಅವರಿಗೆ ಮನವರಿಕೆ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇವತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು 860 ಕೋಟಿ ನಾವು ಇದುವರೆಗೂ ಕೂಡ ಕೊಟ್ಟಿರ್ತಕ್ಕಂಥದ್ದು ಇಡೀ ಜಿಲ್ಲೆಗೆ. ಹೊಸಕೋಟೆ ತಾಲೂಕಿಗೆ 230 ಕೋಟಿ ಇದುವರೆಗೂ ನಾವು ಕೊಟ್ಟಿದ್ದೀವಿ. ಅದೇ ರೀತಿ ಅನ್ನಭಾಗ್ಯ ಯೋಜನೆಯಲ್ಲೂ ಕೂಡ ಈಗ ಜಿಲ್ಲೆಯಲ್ಲಿ 80,800 ಕ್ವಿಂಟಾಲನ್ನು ಅಕ್ಕಿ ಪ್ರತಿ ತಿಂಗಳು ಕೊಡ್ತಾ ಇರ್ತಕ್ಕಂಥದ್ದು. ಹೊಸಕೋಟೆಗೂ ಕೂಡ ಸುಮಾರು 24,000 ಕ್ವಿಂಟಾಲನ್ನು ಪ್ರತಿ ತಿಂಗಳು ನಾವು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಕ್ಕಿಯನ್ನು ಕೂಡ ಕೊಡ್ತಾ ಇದ್ದೀವಿ. ಈಗ ಅದೇ ಇದರಲ್ಲೂ ಕೂಡ ಶಕ್ತಿ ಯೋಜನೆಯಲ್ಲಿ ಕೂಡ 860 ಕೋಟಿ ಜನ ನಮ್ಮ ಜಿಲ್ಲೆಯಲ್ಲಿ ಕೂಡ ಪ್ರಯಾಣ ಮಾಡಿರ್ತಕ್ಕಂಥದ್ದು. ನಮ್ಮ ಜಿಲ್ಲೆಯಲ್ಲಿ ಅಲ್ಲ 860, ನಮ್ಮ ಜಿಲ್ಲೆಯಲ್ಲಿ 60 ಕೋಟಿ ಜನ ಪ್ರಯಾಣ ಮಾಡಿದ್ದಾರೆ. ಈಗ ರಾಜ್ಯದಲ್ಲಿ ಕೂಡ ಸುಮಾರು 550ರಿಂದ 600 ಕೋಟಿ ಜನ ಪ್ರಯಾಣ ಮಾಡಿದ್ದಾರೆ. ಇದ್ರಿಗೂ ಕೂಡ ಈಗ ಗಿನ್ನಿಸ್ ದಾಖಲೆ ಹೋಗ್ತಾ ಇರ್ತಕ್ಕಂಥದ್ದು ಶಕ್ತಿ ಯೋಜನೆ. ಏನು ನಾವು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ, ಆ ಫಲಾನುಭವಿಗಳಿಗೆ ಅವರ ಅಭಿಪ್ರಾಯ, ಸರ್ಕಾರದಿಂದ ಕೊಡ್ತಕ್ಕಂಥ ಅವರ ಅಭಿಪ್ರಾಯ, ಅವರು ಯಾವ ರೀತಿ ಈ ಫಲಾನುಭವಿಗಳ ಇದರನ್ನು ಅನುಕೂಲವನ್ನು ಪಡೆದು ಆರ್ಥಿಕ ಗುಣಮಟ್ಟ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗಿದೆ, ಅದರ ಜೊತೆಯಲ್ಲಿ ಕೂಡ ಅವರ ಮನೆಯ ಆರ್ಥಿಕ ಗುಣಮಟ್ಟ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋ ಒಂದು ತಿಳ್ಕೊಳ್ಳೋಕ್ಕೋಸ್ಕರ, ಅದನ್ನು ಮನವರಿಕೆ ಮಾಡೋಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಸರ್, ಜಿಲ್ಲೆಯಲ್ಲಿ ಅನುಷ್ಠಾನ ಆಗೋದಕ್ಕೆ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶರತ್ ಬಚ್ಚೇಗೌಡರು ಅವ್ರದ ಒಂದು ಸಹಕಾರ, ಅವರ ಒಂದು ಪ್ರಯತ್ನವೂ ಕೂಡ ಇದರಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿ ದೇವನಹಳ್ಳಿಯ ಕ್ಷೇತ್ರದ ಶಾಸಕರು ಮತ್ತು ಸಹಕಾರ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ KH ಮುನಿಯಪ್ಪನವರು ಕೂಡ ಹಸಿವು ಮುಕ್ತ ಕರ್ನಾಟಕ ಮಾಡಲೇಬೇಕನ್ನೋ ದೃಷ್ಟಿ ಇಟ್ಕೊಂಡು ಅನ್ನಭಾಗ್ಯ ಯೋಜನೆ ಈ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರ ಜೊತೆ ಸೇರಿ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಂದಿರ್ತಕ್ಕಂಥದ್ದು. ಇವತ್ತು ಯಥೇಚ್ಛವಾಗಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಅಕ್ಕಿಗೆ ಸ್ಟಾಕ್ ಇರ್ತಕ್ಕಂಥದ್ದು. ಈಗ ಪ್ರತಿಯೊಂದು ಮನೆಯಲ್ಲೂ ಕೂಡ ನೋಡಿದ್ರೆ 50ರಿಂದ 60 kg ಅಕ್ಕಿಯನ್ನು ಸ್ಟಾಕ್ ಇರ್ತಕ್ಕಂಥದ್ದು. ಹಸಿವು ಮುಕ್ತ ಕರ್ನಾಟಕ ಮಾಡಿದರೆ ಖಂಡಿತವಾಗಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ, ಸಿದ್ದರಾಮಣ್ಣವ್ರಿಗೆ ಮತ್ತು DK ಶಿವಕುಮಾರ್ ಅವರಿಗೆ, ನಮ್ಮ ಮಂತ್ರಿಗಳಿಗೆ, ರಾಜ್ಯದ ನಮ್ಮ ಎಲ್ಲ ಕ್ಷೇತ್ರದ ಎಲ್ಲ ಶಾಸಕರು ಕೂಡ ಧನ್ಯವಾದಗಳನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. 99%ಗೆ ಅನುಷ್ಠಾನ ಆಗಿದೆ. ಈ ಜಿಲ್ಲೆಯಲ್ಲಿ ಈಗ ಕೆಲವು 99.9 ಗಂಟೆ ಹೊರಟೋಗಿದೆ. ಈಗ ಇವತ್ತು ನಾವು ಕುಂದುಕೊರತೆಗಳು ಜನಗಳ ಹತ್ರ ನಾವೇ ಖುದ್ದು ತಿಳ್ಕೊಕೊಂಬನ್ನೋ ಉದ್ದೇಶದಿಂದ ಈ ಪಂಚಾಯತ್ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಇಟ್ಕೊಂಡು ನಾವು ಬರ್ತಾ ಇದ್ದೀವಿ. ಇವತ್ತು ಅವರು ಬರ್ಕೊತಾವ್ರೆ. ಏನೇ ಸಮಸ್ಯೆಗಳಿದ್ರು ಬಗೆಹರಿಸಿ ನಮ್ಮ ಬಡ್ಜೆಟ್ನಲ್ಲಿ ಇದಕ್ಕೆ ಏನು ಮೀಸಲಿಟ್ಟವ್ರೆ ದುಡ್ಡು ಪ್ರತಿ ಅರ್ಹ ಫಲಾನುಭವಿಗೆ ತಲುಪಕ್ಕೆ ಅನ್ನೋ ಉದ್ದೇಶದಿಂದ ನಾವು ಪ್ರತಿ ಪಂಚಾಯತಿಗೂ ಇವತ್ತು ಒಂದು ಪ್ರವಾಸ ಕೈಗೊಂಡು ಈ ಬಗೆಹರಿಸಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಇವತ್ತು ನೀವು ನೋಡಿರ್ಬೋದು, ಅಲ್ಲಿ ಕೆಲವರು ಪಾಪ ನಮ್ಮ ಹಳ್ಳಿಗಳಿಂದ ಹೊಸಕೋಟೆಗೆ ಬರೋಕ್ಕಾಗಲ್ಲ, ಆಫೀಸ್ಗಳಿಗೆ ಗೊತ್ತಿರಲ್ಲ, ಇದ್ರ ಬಗ್ಗೆ ವಿಷಯನೇ ಕೆಲವ್ರಿಗೆ ಗೊತ್ತಿರಲ್ಲ, ಯಾಕೆ ಬರ್ತಾಯಿಲ್ಲ, ಏನು ಆಗ್ತಾಯಿಲ್ಲ ಅಂತ. ಅದರಿಂದ ಅದನ್ನು ಸವಿಸ್ತರವಾಗಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಂದ ಹೇಳಿ ಇದಕ್ಕೆ ಸಮಸ್ಯೆನ ಹೇಗೆ ಬಗೆಹರಿಸ್ಬೋದು ಅನ್ನೋದು ಒಂದು ತಿಳ್ಕೊಂಡು ಅದನ್ನು ಇವತ್ತು ನಾವು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿಗೆ ಇವತ್ತು ಯಾವ ಆಫೀಸು ಎಲ್ಲಿದೆ ಅಂತ ಕೆಲವ್ರಿಗೆ ಗೊತ್ತಿಲ್ಲ. ಆ ಆಫೀಸುಗಳ ಹತ್ರ ಹೋಗಿ ಅವ್ರು ಮಾಡ್ಬೋದು, ಅಥವಾ ನಾವು ಇಲ್ಲೇ ಆದಷ್ಟು ಇಲ್ಲಿ ಬಗೆಹರಿಸಕ್ಕಂಥ ಏನೋ ಸಮಸ್ಯೆಗಳು ಇಲ್ಲೇ ಬಗೆಹರಿಸ್ತಾ ಇದ್ದೀವಿ. ಆಗದೇ ಇದ್ದಂಥವು ಆಫೀಸುಗಳು ಹೋಗೋಕೆ ಹೇಳಿದ್ದೀನಿ. ಹಂಗೂ ಆಫೀಸರ್ಸು ಏನಾದರೂ ಅಧಿಕಾರಿಗಳು ಮಾಡದೇ ಇದ್ದರೆ ನಮಗೆ ಗಮನಕ್ಕೆ ತರಕ್ಕೆ ಹೇಳಿದ್ದೀವಿ. ನಾವು ಅದನ್ನು ಗಮನಕ್ಕೆ ತಂದಾಗ ಅದನ್ನು ಅಧಿಕಾರಿಗಳನ್ನ ಕರೆಸಿ ಅದು ಏನೇ ಸಮಸ್ಯೆ ಇದು ಬಗೆಹರಿಸೋಂಥ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅನ್ನೋದ್ರಿಂದ ನಮ್ಮ ಎಲ್ಲ ಪಂಚ ಗ್ಯಾರಂಟಿಗಳ ಸದಸ್ಯಗಳ ಜೊತೆಯಲ್ಲಿ ಇವತ್ತು ಮಾಡಿದ್ದೀವಿ. ಹಾಗೆ ಇವತ್ತು ಏನೇನು ಸಮಸ್ಯೆಗಳದನ್ನೆಲ್ಲ ನಾವು ಬರ್ಕೊತಾ ಇದ್ದೀವಿ. ನೆಕ್ಸ್ಟು ನಾವು ತಾಲೂಕು ಲೆವೆಲಲ್ಲಿ ಏನು ಮೀಟಿಂಗ್ ಮಾಡ್ತೀರಿ, ಈ ಮೀಟಿಂಗಲ್ಲಿ ಅಧಿಕಾರಿಗಳನ್ನ ಕರೆಸಿ ಇದ್ರನ್ನ ಏನು ಕ್ರಮ ಕೈಗೊಳ್ತೀವಿ ನಾವು ಅಲ್ಲಿ ಒಂದು ಪ್ರಶ್ನೆ ಮಾಡ್ತೀವಿ. ಮಾಡಿ ಅದನ್ನ ಏನು ಸರಿಪಡಿಸ್ಬೇಕು ನಾವು ಮಾಡಿಸೋದು ಅಂತದ್ದು ನಮ್ಮ ಉದ್ದೇಶ ಆಗಿದೆ. ಇಷ್ಟು ದಿವಸ ಹೋಗಬೇಕಾಗಿದೆ. 12 ಪಂಚಾಯತಿ ಈಗ ಮಾಡಿದ್ದೀವಿ, ಎಲ್ಲ ಕಡೆ ಮನವಿಗಳು ತಗೊಂಡಿದ್ದೀವಿ. ಆದಷ್ಟು ಅಧಿಕಾರಿಗಳ ಮುಖಾಂತರ ಅದನ್ನು ಬಗೆಹರಿಸೋದು ನೋಡ್ತೀವಿ. ಆಗದಿದ್ದಾಗ ನಾವು ಅದನ್ನು ಅಧಿಕಾರಿಗಳಿಗೆ ಹೇಳಿ ಮಾಡಿಸೋಂಥ ಕೆಲಸ ನಾವು ಮಾಡ್ತೀವಿ ಮುಂದೆ. ಥ್ಯಾಂಕ್ ಯು.